ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಶೃಂಗೇರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಜುನ್ನೂನ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ. ಸೊ ಅದು ಹೇಗೆ ಮಾಡಿಸೋದು, ಏನು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಶ್ ಅಪ್ ಆಗಿ. ಹೊರಗಿದ್ದಾಳೆ. ನಾವು 9 ಗಂಟೆ ಅಷ್ಟೊತ್ತಿಗೆ ಶೃಂಗೇರಿ ರೀಚ್ ಆಗಿದ್ವಿ. ಚಿಕ್ಕಮಗಳೂರಿಂದ 2 ಅವರ್ ಅಷ್ಟೇ. 8:30 ಅಕ್ಷರಾಭ್ಯಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ 8:30 ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ. ಒಂದೊಂದು ಬ್ಯಾಚ್ ಮಾಡಿ ಕಳಿಸ್ತಾರೆ ಒಳಗಡೆ. ಸೊ 8:30 9:30 10:30 ಸೊ ಈ ಥರ. ಟೆಂಪಲ್ ಎಂಟ್ರೆನ್ಸನ್ನು ಈ ಥರ ಒಂದು ಸೇವಾ ಕೌಂಟರ್ ಅಂತ ಇರುತ್ತೆ. ಅಂದರೆ ಅಲ್ಲಿ ಪ್ರತಿಯೊಂದು ಸೇವೆದು ಲಿಸ್ಟೇ ಇರುತ್ತೆ, ಅದಕ್ಕೆ ಏನು ಪ್ರೈಸ್ ಇರುತ್ತೆ ಏನು ಅಂತ ಹೇಳಿ. ನಾವಿಲ್ಲಿ ಮಾಡಿಸ್ತಾ ಇರೋದು ಅಕ್ಷರಾಭ್ಯಾಸಕ್ಕೆ 500 ರೂಪೀಸ್ ಇರುತ್ತೆ. ನೀವು ಯಾವುದೇ ಪೂಜೆದು ರಸೀದಿ ತೊಗೊಳ್ಬೇಕು ಅಂದರೆ ಇಲ್ಲಿಂದನೇ ತೊಗೊಳ್ಬೇಕು. ಎಂಟ್ರೆನ್ಸ್ ಬಂದ ತಕ್ಷಣನೇ ರೈಟ್ ಸೈಡ್ಗೆ ಇಲ್ಲಿ ಸೇವಾ ರಸೀದಿ ಕೌಂಟರ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು ರಸೀದಿ ತೊಗೋಬೇಕಾಗುತ್ತೆ. ಅದು ಒಂದು ರೆಸಿಪ್ಟ್ ಬಂದುಬಿಟ್ಟು ಅಕ್ಷರಾಭ್ಯಾಸದು 500 ರೂಪೀಸ್ ಇರುತ್ತೆ. ಅದು ತೊಗೊಂಡ್ರೆ ಅವರೇ ಸ್ಲೇಟ್ ಎಲ್ಲ ಕೊಡ್ತಾರೆ. ಸೊ ನೆಕ್ಸ್ಟು ಅದ್ರ ಪಕ್ಕನೇ ಅಕ್ಷರಾಭ್ಯಾಸ ಮಂಟಪ ಅಂತ ಇರುತ್ತೆ. ಅಲ್ಲೋಗಿ ನಾವು ಮಗುನ ಕೂರಿಸ್ಕೊಂಡು ಅಕ್ಷರಾಭ್ಯಾಸ ಮಾಡಿಸೋದು. ಸೊ ಒಳಗೆ ಫೋನ್ ಹಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಇದ್ರೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಕೀಪ್ ವಾಚಿಂಗ್. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಬ್ಯಾಚ್ ಆಗೋಗಿತ್ತು. ಅಂದರೆ 8:30 ಬ್ಯಾಚ್ ಆಗೋಗಿತ್ತು. ಅಂದರೆ ತುಂಬ ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಬೇಗ ಸ್ವಲ್ಪ ಜನ ಇದ್ದರೆ ಬೇಗನೆ ಮುಗಿಸ್ತಾರೆ. ಬಟ್ 8:30 ಸ್ಟಾರ್ಟ್ ಆಗುತ್ತೆ ಅಕ್ಷರಾಭ್ಯಾಸ. ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ ಅನಿಸುತ್ತೆ. ಸೊ ಈ ರೀತಿ ಒಂದು ಸ್ಲೇಟು ಮತ್ತು ಒಂದು ಬಳಪ, ಒಂದು ರಸೀದಿ ಕೊಡ್ತಾರೆ. ಸೊ ಇದು 500 ರೂಪೀಸ್ ಇರುತ್ತೆ. ನೆಕ್ಸ್ಟು ಎಂಟ್ರೆನ್ಸಲ್ಲೇ ಈ ಥರ ಕೂರಿಸ್ತಾರೆ. ಫಸ್ಟ್ನೇ ಬ್ಯಾಚ್ ಅವ್ರದ್ದು ಮುಗಿಯೋವರೆಗೂ, ಇನ್ನೊಂದು ಬ್ಯಾಚ್ನ ಕಳಿಸೋವರೆಗೂ ಈ ಥರ ಕೂರಿಸ್ತಾರೆ. ಆಮೇಲೆ ಅವರು ಒಳಗಿರೋರು ಕಳಿಸಿ ಅಂದಮೇಲೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ಸೊ ತುಂಬ ಜನ ಮಕ್ಳನ್ನ ಕರ್ಕೊಂಬಂದಿದ್ರು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಅಂತ ಹೇಳಿ. ನೆಕ್ಸ್ಟು ಒಳಗೆ ಹೋದ್ಮೇಲೆ ಈ ಥರ ನಮಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಒಂದು ಅರಿಶಿನ ಕೊಂಬನ್ನ ಕೊಡ್ತಾರೆ. ಇದರಲ್ಲಿ ನಾವು ಬರೆಸ್ಬೇಕಾಗುತ್ತೆ ಫಸ್ಟ್. ಆಮೇಲೆ ಅವಳಿಗೆ ಸ್ಲೇಟಿಂದ ಬರೆಸ್ಬೇಕು. ಫಸ್ಟ್ ಇದನ್ನು ಸಾಲಾಗಿ ಬಂದು ಇದನ್ನು ತೊಗೊಳ್ಬೇಕು. ಒಂದೊಂದೇ ತಟ್ಟೆ ತೊಗೊಂಡು ಬಂದು ತಾಯಿಗಳು ಪೂರ್ತಿ ಬರ್ಸೋದು ಇದನ್ನು. ಎಷ್ಟು ಮಕ್ಕಳುಗಳು ಅಳ್ತಿತ್ತು ಅಂದರೆ ಅಲ್ಲಿ ಕಂಪೇರ್ ಮಾಡಿದರೆ ನನ್ನ ಮಗಳು ಒಬ್ಬಳೇ ಸೈಲೆಂಟಾಗಿ ಕೂತ್ಕೊಂಡು ಬರಿತಾ ಇದ್ದಿದ್ದು. ಇನ್ನೆಲ್ಲ ಮಕ್ಕಳು ಅಯ್ಯೋ ಅಂತ ಇದ್ವು. ಆ ಗುರುಗಳು ಏನು ಹೇಳ್ತಿದ್ದಾರೆ, ಅವ್ರು ಏನು ಹೇಳಿ ಬರೀರಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಕೇಳಿಸ್ತಾ ಇರಲಿಲ್ಲ ನಮಗೆ ಸರಿಯಾಗಿ. ಅಷ್ಟು ಮಕ್ಕಳುಗಳು ಅಳ್ತಿದ್ವು. ಅವ್ರ ಅಮ್ಮರುಗಳೆಲ್ಲ ಕೈಯಲ್ಲಿ ಪಟ ಹೊಡಿತಾ ಇದ್ರು, ಹಂಗೋ ಒತ್ತು ಇಡ್ತಿದ್ದು ಬರೀರಿ ಅಂತ ಹೇಳಿ. ನಮ್ಮ ಕೈಲಿ ಅಂದರೆ ತಾಯಿಗಳ ಕೈಲಿ ಅಕ್ಕಿಲಿ ಬರ್ಸಾದ್ಮೇಲೆ ತಂದೆ ಕೈಲಿ ಈ ಥರ ಸ್ಲೇಟಲ್ಲಿ ಬರೆಸ್ತಾರೆ. ಅದೇನು ಶ್ಲೋಕ ಇರುತ್ತೆ, ಫಸ್ಟ್ ಶ್ಲೋಕ ಬರೆಸಿ ಆನಂತರ ಇನ ಬರೆಸ್ತಾರೆ. ಸೊ ನನ್ನ ಮಗಳೊಬ್ಳು ಸೈಲೆಂಟಾಗಿ ಕೂತ್ಕೊಂಡು ಬರಿತಾ ಇದ್ಲು. ಅದು ನನಗೆ ತುಂಬ ಖುಷಿ ಆಯಿತು. ಕೆಲವು ಇನ್ನು ಉಳಿದಿರೋ ಮಕ್ಕಳೆಲ್ಲ ತುಂಬ ಆಟ ಮಾಡ್ತಾಯಿದ್ರು. ಸೊ ಅಕ್ಷರ ಬರ್ಸಿದ ಮೇಲೆ ಆ ತಟ್ಟೆ ತೊಗೊಂಡೋಗಿ ಆ ತಾಯಿ ಮುಂದೆ ಇಡಬೇಕು. ಸೊ ಇಷ್ಟೇ ಅಕ್ಷರಾಭ್ಯಾಸ ಮಾಡಿಸೋದಲ್ಲಿ ಟೆಂಪಲ್ ಒಳಗಡೆ. ಅಂದರೆ ಟೆಂಪಲ್ ಅಲ್ಲ, ಒಂದು ಮಂಟಪ ಥರ ಇದೆ, ಅದ್ರ ಒಳಗಡೆ.
ಸೊ ಇದೇ ನೋಡಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋ ಅಂಥ ಪ್ಲೇಸು. ಒಂದೊಂದು ಬ್ಯಾಚ್ನ ಕಳಿಸ್ತಾರೆ, ಅವರು ಇದರಲ್ಲಿ ಓದ್ತಾರೆ, ಅಂದರೆ ಮೈಕಲ್ಲಿ ಹೇಳ್ತಾರೆ ಅದೇನು ಶ್ಲೋಕಗಳು, ನಾವು ಕೂತ್ಕೊಂಡು ಕೇಳಿಸಿ ಅವ್ರು ಏನು ಬರೀರಿ ಅಂತಾರೆ ಅದನ್ನು ಬರ್ಸೋದು ಅಷ್ಟೇ. ಅಕ್ಷರಾಭ್ಯಾಸ ಆದಮೇಲೆ ಮಂಗಳಾರತಿ ತೊಗೊಂಡು ಹೋಗೋದು. ಇದಾದಮೇಲೆ ನಾವು ದೇವಿ ದರ್ಶನ ಮಾಡೋಕ್ಕೆ ಹೋಗಬೇಕು. ದೇವಿ ದರ್ಶನ ಮಾಡೋದ್ರಲ್ಲಿ ಮೊಬೈಲ್ ಎಲ್ಲ ಹಲೋ ಇಲ್ಲ ಇಲ್ಲಿ ಮಾತ್ರ ಮೊಬೈಲ್ ಹಲೋ ಇದೆ ಅಷ್ಟೇ. ಮತ್ತು ಟೆಂಪಲ್ ಒಳಗಡೆ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೋಬೇಕು, ಎಲ್ಲ ಸೈಲೆಂಟ್ ಮಾಡ್ಕೋಬೇಕು. ಫೋನ್ ಓಪನ್ ಮಾಡಿ ಫೋಟೋಸು ವೀಡಿಯೋಸ್ ಏನೂ ತೆಗಿಯೋಂಗಿಲ್ಲ. ನನ್ನ ಮಗಳನ್ನಂತೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಯಾಕೆಂತಂದರೆ ಬೆಂಗಳೂರಲ್ಲಿ ಅವಳು 4 ಗೋಡೆ ಮಧ್ಯೆ ಇದ್ದು ಸೊ ಈ ಥರ ಫ್ರೀ ಜಾಗ ಸಿಕ್ಬಿಟ್ರೆ ಸಾಕು ಓಡಾಡ್ಬಿಡ್ತಾಳೆ. ಹಿಡೀಲಿಕ್ಕೆ ಆಗ್ತಿಲ್ಲ, ಅವಳು ಅಲ್ಲಿ ಓಡೋಗೋದು ಇಲ್ಲಿ ಓಡೋಗೋದು, ನನ್ನ ಹತ್ರನೇ ಇರ್ತಾ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನೆಕ್ಸ್ಟು ಇದೇ ನೋಡಿ ಶಾರದಾಂಬಾ ಸನ್ನಿಧಿ. ಸೊ ಇಲ್ಲಿಗೆ ಫೋಟೋಸು ವೀಡಿಯೋಸು ಇಲ್ಲಿಂದ ಲಾಸ್ಟ್ ಅಷ್ಟೇ, ಒಳಗಡೆ ಎಲ್ಲ ತೊಗೊಂಡು ಹೋಗೋಂಗಿಲ್ಲ. ಒಳಗಡೆ ಕ್ಯಾಪ್ಚರ್ ಮಾಡಲಿಕ್ಕೆ ಹೋದ್ರೂ ತುಂಬ ಜನ ಬೈತಾರೆ. ಸೊ ಹಂಗಾಗಿ ನಾವು ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ವಿ. ಸೊ ಇದು ಆ ಕಡೆ ಓಲ್ಡ್ ಟೆಂಪಲ್ ಕಾಣಿಸ್ತಾ ಇರೋದು ವಿದ್ಯಾಗಣಪತಿ ಟೆಂಪಲ್ಲು, ಇದು ಶಾರದಾಂಬಾ ಸನ್ನಿಧಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಜನಗಳೇನು ಅಷ್ಟಿರೋದಿಲ್ಲ, ಬರೀ ಅಕ್ಷರಾಭ್ಯಾಸಕ್ಕೆ ಮಾತ್ರ ಇಲ್ಲಿ ಜನಗಳು ಬರ್ತಾರೆ, ಅಷ್ಟೊಂದೇನು ರಶ್ ಇರಲ್ಲ. ಮತ್ತು ನಿಮಗೆ ಗೊತ್ತಿರೋಂಗೆ ಶೃಂಗೇರಿಲಿ ಆನೆಗಳಿರ್ತವೆ, 2 ಆನೆಗಳಿದೆ. ಬಟ್ ಅದು ದೂರದಲ್ಲಿದ್ದು ಹೊರಗಡೆ ಅಂದರೆ ಟೆಂಪಲ್ ಮುಂದೆ ಓಡಾಡ್ತಾ ಇರ್ತವೆ ರೆಗ್ಯುಲರಾಗಿ. ಬಟ್ ಇವತ್ತು ಸ್ನಾನ ಮಾಡಿಸ್ತಾ ಇದ್ರು, ದೂರದಲ್ಲೇ ನೋಡ್ಕೊಂಡ್ವಿ ಅಷ್ಟೇನೆ. ಸೊ ಚೆನ್ನಾಗಿತ್ತು. ಒಳಲು ಏನಷ್ಟು ನೀರಿಲ್ಲ ಅಂತ ಅಂದ್ಕೊತೀನಿ. 2 ಆನೆಗಳಿದ್ದು ಸ್ನಾನ ಮಾಡಿಸ್ತಾಯಿದ್ರು. ಅದಾದಮೇಲೆ ಫಿಶ್ಗಳನ್ನ ನೋಡೋಣ ಅಂತ ಹೇಳಿ ನದಿ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಫಿಶ್ಗಳಿದ್ದಾವೆ, ಇಷ್ಟು ದಪ್ಪ ಇದ್ದಾವೆ ಅಂದರೆ ಇಲ್ಲಿ ಮಾತ್ರ ಅನಿಸುತ್ತೆ ಅಷ್ಟೊಂದು ಫಿಶ್ಗಳಿರೋದು. ಬೇರೆ ಕಡೆ ಇದೋ ಇಲ್ಲ ಗೊತ್ತಿಲ್ಲ, ಬಟ್ ಶೃಂಗೇರಿ ಮಾತ್ರ ಸಿಕ್ಕಾಪಟ್ಟೆ ಫಿಶ್ಗಳಿದ್ದಾವೆ. ಮಂಡಕ್ಕಿ ಹಾಕ್ತಾ ಇರ್ತಾರಲ್ವ, ಮೇಲ್ಮೇಲೆ ನೆಗಿತಾ ಇರ್ತವೆ ಫಿಶ್ಗಳು, ಅದ್ರ ಜೊತೆ ಪಿಜನ್ಗಳು ಇರ್ತವೆ. ಸೊ ಫೈನಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಈ ರೀತಿ ಸ್ವಲ್ಪ ಟೈಮು ಎಂಜಾಯ್ ಮಾಡಿದ್ವಿ ನದಿ ಹತ್ರ ನಿಂತ್ಕೊಂಡು. ಇಲ್ಲೆಲ್ಲ ಕೆಳಗಡೆ ಇಳಿಲಿಕ್ಕೆ ಜಾಗನೇ ಇಲ್ಲ, ಮೋಸ್ಟ್ಲಿ ಬಿಡಲ್ಲ ಅನಿಸುತ್ತೆ. ಇಲ್ಲೆಲ್ಲ ಸುಳಿಗಳು ಜಾಸ್ತಿ ಇರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಈ ಸ್ಟೋರಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ ಏನು ಅಂತ. ಬಟ್ ಈ ಸ್ಕೂಲಲ್ಲೆಲ್ಲ ಇತ್ತು ಇದು, ನನಗೆ ಅಷ್ಟು ಅರ್ಥ ಆಗಿರಲಿಲ್ಲ. ಬಟ್ ಇಲ್ಲಿ ಬಂದು ಹೋದ್ಮೇಲೆ ಅದರ ಮೀನಿಂಗ್ ಗೊತ್ತಾಯಿತು. ಅಂದರೆ ಬಿಸಿಲಲ್ಲಿ ಕಪ್ಪೆ ಒಂದು ನರಳಬೇಕಾದ್ರೆ ಹಾವು ಎಡೆ ಬಿಚ್ಚಿ ನೆರಳು ನೀಡಿತ್ತಂತ. ಸೊ ವೈರತ್ವ ಇದ್ರೂ ಎಷ್ಟು ಪ್ರೀತಿ ವಿಶ್ವಾಸದಿಂದ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದೊಂದು ಮೀನಿಂಗ್ ಅಷ್ಟೇ ಇದು. ಸೊ ಇದ್ರದ್ದು ಸ್ಟೋರಿ ಅಷ್ಟು ಅಕ್ಯುರೇಟಾಗಿ ಗೊತ್ತಿರಲಿಲ್ಲ ನನಗೆ. ನೆಕ್ಸ್ಟ್ ಅದಾದಮೇಲೆ ನಾವು ಹೊರನಾಡಿಗೆ ಬಂದ್ವಿ. ಅಂದರೆ ನಿಯರೇ ಇತ್ತು ಹೊರನಾಡು ಕೂಡ, ಎಷ್ಟೊಂದು 45 ಕಿಲೋಮೀಟರ್ಸ್ ಏನೋ ಇತ್ತು ಅನಿಸುತ್ತೆ. ಸೊ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಹೊರನಾಡಿಗೆ ಹೋಗಬೇಕು ಅಂತ. ಅವಳಿಗೆ ಅನ್ನಪ್ರಾಸನ ಅಲ್ಲೇ ಮಾಡಿರ್ಬೇಕು ಅಂದ್ಕೊಂಡಿದ್ವಿ. ಬಟ್ ಅವರ ಟೈಮಲ್ಲಿ ಕರೋನಾ ಇದ್ರಿಂದ ನಮಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಹೊರನಾಡಿಗೆ ಕೂಡ ಬಂದ್ವಿ. ಇನ್ನೊಂದು ಏನಪ್ಪ ಅಂತೇಳಿದರೆ, ಅದೇ ಟೈಮಲ್ಲೇ ಯಡಿಯೂರಪ್ಪ ಫ್ಯಾಮಿಲಿ ಕೂಡ ಬಂದಿತ್ತು. ಅವರು ಅಲ್ಲಿ ರಥೋತ್ಸವ ಮಾಡ್ತಾಯಿದ್ರು. ಸೊ ಅದು ಇನ್ನೂ ಖುಷಿ ಆಯಿತು ನನಗೆ, ಯಾಕೆಂತಂದರೆ ಅವರು ನಾನು ಡೈರೆಕ್ಟಾಗಿ ನೋಡೇ ಇರಲಿಲ್ಲ, ಟಿ ವಿಲಿ ಅಷ್ಟೇ ನೋಡಿದ್ದು. ಡೈರೆಕ್ಟಾಗಿ ಹತ್ರದಿಂದ ನೋಡಿದೆ. ಆ್ಯಂಡ್ ರಥೋತ್ಸವದ್ದು ಅಷ್ಟೇ ಹತ್ರದಿಂದ ನೋಡಿದೆ. ಆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ ನಾವು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ದೇವಿ ದರ್ಶನ ಅಷ್ಟೇ ಹತ್ರದಿಂದನೇ ಆಗೋಯಿತು. ಹೆಂಗಪ್ಪ ಅಂತ ಹೇಳಿದರೆ, ಯಾರಾದರೂ ಕುಂಕುಮಾರ್ಚನೆ ಮಾಡಿಸೋರಿದ್ರೆ ಆ ಟೋಕನ್ನ ತೊಗೊಂಡ್ರೆ ಆ ಗರ್ಭಗುಡಿ ಪಕ್ಕದಲ್ಲೇ ನಮ್ಮನ್ನು ಕೂರಿಸಿ ಒಂದು 5 ಮಿನಿಟ್ಸ್ ಕುಂಕುಮಾರ್ಚನೆ ಮಾಡಿಸ್ತಾರೆ. ನಮಗೆ ಫಸ್ಟ್ ಇದು ಗೊತ್ತಿರಲಿಲ್ಲ, ನಾವು ನಾರ್ಮಲಾಗಿ ಫಸ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಎಲ್ಲರೂ ಅದರೊಳಗೆ ಹೋಗಿ ಕೂತ್ಕೊತಾ ಇದ್ರು. ಸೊ ಏನು ಅಂತ ಕೇಳಿದಾಗ ಕುಂಕುಮಾರ್ಚನೆ ಟೋಕನ್ ತೊಗೊಂಡ್ರೆ ಅದರೊಳಗೆ ಕೂರಿಸ್ತಾರೆ, ಅರ್ಚನೆ ಮಾಡಿಸ್ತಾರೆ ಅಂತ ಹೇಳಿದರು. ಮತ್ತೆ ದರ್ಶನ ಮಾಡ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಬಂದು ಇನ್ನೊಂದು ಸಲ ಕುಂಕುಮಾರ್ಚನೆ ಟೋಕನ್ ತೊಗೊಂಡು ಮತ್ತೆ ಹೋಗಿ ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಫೈನಲಿ ತುಂಬ ಖುಷಿ ಆಯಿತು. ಇದು ಯಡಿಯೂರಪ್ಪ ಅವ್ರ ಫ್ಯಾಮಿಲಿಲಿ ರಥೋತ್ಸವ ಮಾಡ್ತಾ ಇರೋದು. ಸೊ ಅವ್ರ ಜೊತೆ ನಾವು ಜಾಯಿನ್ ಆದ್ವಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.